ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದ್ರೆ ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ. ಒಂದು ಪಂಚರ್ ಅಂಗಡಿ, ಕಿರಾಣಿ ಅಂಗಡಿ, ಬಂಗಾರ ಅಂಗಡಿ, ರೈತ ಅರ್ಬಿ ಅಂಗಡಿ ಎಲ್ಲರೂ ಅದ್ರ ಮ್ಯಾಗ ಡಿಪೆಂಡ್ ಅದಾರ. ಅಧ್ಯಕ್ಷರೇ, ನಾ ಕೈ ಮುಗಿದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, ಅಧ್ಯಕ್ಷ ಎಲ್ಲ ಮುಗುಡ್ದಾಗ ಈ ಮುಲ್ಲಂದ್ ಏನ್ ಕೆಲಸ? ಸುಮ್ಮನೆ ಬಾಯಿ ಹಾಕ್ತಾರೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ, ಸೂಕ್ತ ಪರಿಹಾರ ಕೊಡ್ರಿ. ನೀವು ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನ ನಾವು ರೈತರಿಗೆ, ನೀವು 3,500 ಕೊಡ್ಬೇಕತ್ತಿರಲ್ಲ, ನಾವು ಕೊಡ್ಲಿಕ್ಕೆ ತಯಾರಿದೀವಿ. ನಮ್ಮದು ಏನದ ಉಪ ಉತ್ಪನ್ನಗಳನ್ನ ಕೇಂದ್ರ ಸರ್ಕಾರಕ್ಕೂ ನೀವು ಕರ್ಕೊಂಡು ಹೋಗ್ರಿ. ಪ್ರಧಾನಮಂತ್ರಿಗಳ ಬಳಿ ನಮ್ಮನ್ನ ಕರ್ಕೊಂಡು ಹೋಗ್ರಿ. ನಾವು ಪ್ರಧಾನಮಂತ್ರಿಗಳೇ ಒತ್ತಾಯ ಮಾಡ್ತೀವಿ. ಪ್ರಧಾನಮಂತ್ರಿಗಳ ನಿರ್ಣಯ ಮಾಡಿದ್ರಿಂದಲೇ ಈ ದೇಶದಾಗ ಸುಮಾರು ಒಂದು ವರ್ಷಕ್ಕೆ $1,00,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಉಳಿದಲಿಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಅಂತ ಮಾತನ್ನು ಹೇಳಿ